ಐ ಆಮ್ ಶ್ಯೂರ್ ವೆನ್ ಲೈಕ್ ನೀವು ಹೇಳ್ದಂಗೆ ಈಗ ಸೂರಿ ಸರ್ ನಿಮ್ಮನ್ನು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದಾಗ ನಿಮ್ಗೆ ಒಂಥರ ಅಂದಾಜು ಇರೋಲ್ಲ ಅನ್ಸುತ್ತೆ ನನ್ನ ಗ್ರಾಫಿನ್ ಹೆಂಗಿರುತ್ತೆ ಈ ಇಂಡಸ್ಟ್ರಿಲಿ ಅನ್ನೋದು ಇತ್ತಾ? ಖಂಡಿತ ಇಲ್ಲ. ನನಗೆ ಐ ಜಸ್ಟ್ ನೋ ಸೂರಿ ಸರ್ ಅಪ್ರೋಚ್ ಮಾಡಿದಾಗ ನನಗೆ ಅವಾಗ ಟಗರು ನೋಡ್ಬಿಟ್ಟು ಫುಲ್ ಫ್ಯಾನ್ ಮೂಮೆಂಟ್ ನನಗೆ. ಅದು ಕಾಂಬಿನೇಷನ್ ಆಫ್ ಧನಂಜಯ್ ಅಂಡ್ ಸೂರಿ ಸರ್ ವಾಸ್ ವಂಡರ್ಫುಲ್. ಸೊ ನನಗೆ ಕತೆ ಹೇಳ್ದಾಗ್ಲೂ ಸರ್ ನನ್ಗೆ ಆ್ಯಕ್ಟಿಂಗ್ ನಾನು ಇವಾಗ ಸ್ಟಾರ್ಟ್ ಮಾಡಿದ್ವಿ, ನಂಗೆ ಮಾಡಕ್ಕೆ ಬರುತ್ತೋ ಇಲ್ವೋ ಅಂತ. ಮಾಡಬೇಡ ಅಂದರು, ಯಾಕೆ ಮಾಡಬೇಡ, ಈಗ ನನ್ನ ಜೊತೆ ಮಾತಾಡ್ತಿದ್ಯಲ್ಲ ಹಿಂಗೆ ಕ್ಯಾಮ್ರಾ ಮುಂದೆ ಮಾತಾಡು, ನಾನು ರೋಲ್ ಮಾಡೋದು ಹೇಳಲ್ಲ ನಿನಗೆ ಅಂದರು. ಎಷ್ಟೊಂದು ಸತಿ ಸರ್ ರೋಲ್ ಮಾಡ್ತಿರೋದು ಗೊತ್ತಿರಲಿಲ್ಲ ನನಗೆ. ನಾನು ಸುಮ್ಮನೆ ಕೂತ್ಕೋತಿದ್ರೆ ಏನೋ ಒಂದು ಫೋನ್ ಇಟ್ಕೊಂಡು ಆಟ ಆಡ್ತಾಯಿದ್ರೆ ಅದನ್ನೆಲ್ಲ ರೋಲ್ ಮಾಡಿಬಿಟ್ಟಿರೋರು. ಅದೆಲ್ಲೋ ಒಂದು ಮಧ್ಯಾಹ್ನ ನೋಡಿದಾಗ ನಾನು ಯಪ್ಪ ಓನ್ಲಿ ಹೀ ಕ್ಯಾನ್ ಡೂ ದಟ್. ಬಟ್ ಐ ರಿಯಲಿ ಐ ವಾಂಟ್ ಟು ಟೆಲ್, ನನ್ನ ಜನಕ್ಕೆ ಹೇಳೋಕ್ಕೆ ಇಷ್ಟ. ಸೂರಿ ಸರ್ ಜೊತೆ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗೇ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತು ನನಗೆ. ಗ್ಲಿಸರಿನ್ ಇಲ್ಲದೆ ಅಳಿಸಿದ್ದಾರೆ ಸ್ಟಾರ್ಟಿಂಗಲ್ಲೇ. ಇಮೋಷನ್ಸ್ ಹಿಂಗೆ ಕಟ್ ಮಾಡಿ ಬೇರೆ ಬೇರೆ ಅಂದರೆ ನನಗೆ ಒಂದು ಚಾಲೆಂಜ್ ಕೊಟ್ಟಂಗಿತ್ತು. ವಿ ವರ್ ಶೂಟಿಂಗ್ ಒನ್ ರೊಮ್ಯಾಂಟಿಕ್ ಸೀನ್. ಅದು ನನಗೆ ಮಾಡೋದಕ್ಕೆ ನಾನು ಹೆಸಿಟೇಟ್ ಮಾಡಿಕೊಂಡೆ. ಜನ ಎಲ್ಲ ನೋಡ್ತಾ ಇದ್ರು, ಹೆಸಿಟೇಟ್ ಮಾಡಿಕೊಂಡೆ. ಸರ್ ನನಗೆ ಒಂಥರ ನಾಚಿಕೆ ಆಗ್ತಾಯಿದೆ, ಒಂಥರ ಹೆಸಿಟೇಟ್ ಆಗ್ತಿದೆ. ಹಿ ಸಾ ದಟ್ ಐ ವಾಸ್ ಫಿಯರಿಂಗ್ ಅಂತ. ಕಟ್ ಮಾಡಿಸಿ ಇಮಿಡಿಯೇಟ್ಲಿ ಬ್ರೇಕಪ್ ಸೀನ್ ಇಟ್ಬಿಟ್ಟು ಇಟ್ ಇಸ್ ಟು ಡಿಫ್ರೆಂಟ್, ಇಟ್ಸ್ ಲೈಕ್ ಕ್ರೈ ನಾವು. ನಾನು ಒಂದು ನಿಮಿಷ ಅಷ್ಟೇ ಸರ್, ಈಗ ತಾನೇ ವಾಸ್ ಅಡಾಪ್ಟೆಡ್ ಟು ದಿಸ್, ಈಗ ಮತ್ತೆ ಇದನ್ನು ಬ್ರೇಕ್ ಮಾಡಬೇಕಲ್ಲ ಅಂತ. ಸೊ ಓನ್ಲಿ ಹೀ ಕುಡ್ ಡೂ ದಟ್, ಗೊತ್ತಾ. ಅದು ಅದಾದಮೇಲೆ ಐ ಥಿಂಕ್ ಸೊ ಕರೆಕ್ಟ್. ಬಿಕಾಸ್ ಎಷ್ಟೋ ಜನ ಆ್ಯಕ್ಟ್ರಸ್ ಜೊತೆ ನಾನು ಮಾತಾಡಿರೋದ್ರಿಂದ ಅವ್ರು ಹೇಳ್ತಾರೆ ಸೂರಿ ಸರ್ ಜೊತೆ ಕೆಲಸ ಮಾಡಿದಾಗ ಅದು ಬೇರೆ ಥರನೇ ಒಂಥರ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲಿಯುವಂಥ ರೀತಿಗಳಾಗಿರ್ಬೋದು. ಆ್ಯಂಡ್ ಅದನ್ನು ಬೇರೆ ಕಡೆ ಅದನ್ನ ಹೋಗ್ಬಿಟ್ಟು ಅದನ್ನು ಅಳವಡಿಸಕ್ಕೆ ಹೋದಾಗ ಅಯ್ಯೋ ಇದೇ ಬೇರೆ ಅದೇ ಬೇರೆ. ಬಟ್ ದಿ ಕೈಂಡ್ ಆಫ್ ಸ್ಕೂಲಿಂಗ್ ವಾಟ್ ಯು ಗೆಟ್ ಫ್ರಮ್ ಸೂರಿ ಸರ್ ಸ್ಕೂಲಿಂದ ಇರೋಂಥದ್ದು ಒಂದು ಫೌಂಡೇಶನ್ ಗಟ್ಟಿ ಆಗುತ್ತೆ, ಅಡಿಪಾಯ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ. ವೆರಿ ರಾ ಆ್ಯಂಡ್ ಎಸ್ಪೆಷಲಿ ಅವ್ರ ಡೆಬ್ಯೂ ಸಿನಿಮಾ ಓನ್ಲಿ ಅವ್ರ ಜೊತೆನೆ ಆಲ್ಮೋಸ್ಟ್ ಅಲ್ವಾ. ದಟ್ ಈಸ್ ಇವನ್ ಮೋರ್ ಲಕ್ಕಿ ಅಂತಲೇ ಹೇಳ್ಬೋದು. ಬಟ್ ಒಂದು ಎಲ್ಲೋ ಡಿಸ್ಅಡ್ವಾಂಟೇಜು ಅನ್ಸುತ್ತಾ ಆ ಥರ ಒಂದು ಕ್ಯಾಂಪಲ್ಲಿ ಡೆಬ್ಯೂ ಆಗಿಬಿಟ್ಟು ಒಂಥರ ಈ ಗ್ರಾಫ್ ವೇವ್ ಥರ ಹೋಗ್ತಿರುತ್ತೆ. ಐ ಆಮ್ ಶ್ಯೂರ್ ಲೈಕ್ ಒಂದು ಹಿಟ್ಸ್ ನೋಡ್ತೀರಾ, ಕೆಲವೊಂದು ಫ್ಲಾಪು ನೋಡ್ತೀರಾ, ಹಿಟ್ಸ್ ನೋಡ್ತೀರಾ, ಫ್ಲಾಪು ನೋಡ್ತೀರಾ. ಆಮೇಲೆ ಇಂಡಸ್ಟ್ರಿ ಒಂಥರ ಸ್ಟ್ಯಾಗ್ನೆಂಟ್ ಆಗಿರುತ್ತೋ ಅಥವಾ ಏನಾಗ್ತಿದೆ ಏನೂ ಗೊತ್ತಾಗ್ತಿರಲ್ಲ ಕೆಲವೊಂದ್ಸಲಿ. ಸೊ ಓವರಾಲ್ ಇಂಥ ಸಂದರ್ಭಗಳಲ್ಲಿ ಯಾವ ರೀತಿ ಒಂದು ನಿಮ್ಮನ್ನ ಜಡ್ಜ್ ಮಾಡ್ತಾರೆ ಅಂತ ನೀವು ಅನ್ಕೊಂತೀರಾ? ಸೊ ನನಗೆ ಪಾಪ್ಕಾರ್ನ್ ಮಂಗಿ ಟೈಗರ್ ಕಾಸ್ಟಿಂಗ್ ಆಯಿತು ಅಂತ ನ್ಯೂಸ್ ಪೇಪರಲ್ಲಿ ಹೋದಾಗ ಸೂರಿ ಸರ್ ಯಾರೋ 3 ಜನ ಹೊಸ ಹೀರೋಯಿನ್ಸ್ನ ಕಾಸ್ಟ್, ಐ ಮೀನ್ ಇಬ್ಬರು, ನಾನು ಸಪ್ತಮಿ ಅವಾಗ ಇದ್ದಿದ್ದು, ನಿವೇದಿತಾ ಆಬ್ವಿಯಸ್ಲಿ ಸಿನಿಮಾಗಳು ಮಾಡಿದ್ರು. ಸೊ ಇಬ್ಬರು ಹೊಸ ಮುಖ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಿದ್ದಂಗೆ ಅಟೆನ್ಷನ್, ಅದು ಯಾರು ಇವರಿಬ್ರು ಅಂತ ಆ ಟೆನ್ಷನ್ ನನಗೆ ಸಗದಾಗಿ ಬಂತು. ನನಗೂ ಸಪ್ತಮಿಗೂ ಇಬ್ರಿಗೂ ಆ ಟೆನ್ಷನ್ ತುಂಬ ಚೆನ್ನಾಗಿ ಸಿಕ್ತು. ಸೊ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆನೇ ವಿ ಹ್ಯಾಡ್ ದಟ್ ಅಟೆನ್ಷನ್. ಆ ಅಟೆನ್ಷನ್ ನೋಡಿ ನನಗೆ ಕೃಷ್ಣ ಅವ್ರ ಕಾಲ್ ಬಂತು ಲವ್ ಮಾಕ್ಟೇಲ್ಗೆ. ಸೊ ಆ ಲವ್ ಮಾಕ್ಟೇಲ್ ಮಾಡಿದಾಗ ದಟ್ ವಾಸ್ ಅಗೇನ್ ಅ ವೆರಿ ನೆಗೆಟಿವ್ ಶೇಡ್. ಅದೊಂದು ನೆಗೆಟಿವ್ ಶೇಡ್ ಮಾಡಿದಾಗ ನನಗೆ ಟೆನ್ಷನ್ ಇತ್ತು, ನಾನು ಹೆಂಗೆ ಈ ಸಿನಿಮಾ ಇದನ್ನು ಹೆಂಗೆ ನಾನು ಹ್ಯಾಂಡಲ್ ಮಾಡಲಿ. ಇವಾಗ ಇದರಲ್ಲೂ ನಾನು ಓಕೆ ಸಿನಿಮಾ ಆಯಿತು, ಅದರಲ್ಲೂ ಬ್ರೇಕಪ್ಪು ಇದರಲ್ಲೂ ಬ್ರೇಕಪ್ಪು, ಬ್ಯಾಕ್ ಟು ಬ್ಯಾಕ್ ಹಿಂಗೆ ಹೋಗುತ್ತಲ್ಲ ಕ್ಯಾರೆಕ್ಟರ್ಸು ಅಂತ. ಅದು ಹುಡುಗನ ಕೈ ಬೇರೆ ಕೊಡ್ತಿರೋದು. ಅಯ್ಯೋ ಅದಕ್ಕೆ ಫೇಮಸ್ಸು ಆಗಿಬಿಟ್ಟಿದ್ದೆ ನಾನು ಆ 2 ಸಿನಿಮಾ ಆದಮೇಲೆ. ನೆಕ್ಸ್ಟ್ ಸಿನಿಮಾನು ಇವ್ರು ಹಿಂಗೆ ಮಾಡ್ತಾರೆ ಅಂತ ಜನ ಫಿಕ್ಸ್ ಆಗಿಬಿಟ್ಟಿದ್ರು, ಯಾಕಂದರೆ 2 ತುಂಬ ಚೆನ್ನಾಗಿ ಹೋಯಿತು. ಸೊ ನಾನು ಇನ್ಸ್ಟೆಂಟ್ಲಿ 2 ಸಕ್ಸಸ್ ಒಟ್ಟಿಗೆ ನೋಡಿದೆ. ಅದಾಗ್ತಿದ್ದಂಗೆ ಶಿವಾರ್ಜುನ ಹ್ಯಾಪೆಂಡ್ ಅಂಡ್ ದೆನ್ ಬಡವ ರಾಸ್ಕಲ್ ಹ್ಯಾಪೆಂಡ್. ನನಗೆ ಐ ವಾಸ್ ಇನ್ ಅ ಫೇಸ್ ವೇರ್ ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಫೇಮ್ ಏನು ಅಂತ. ಆಮೇಲೆ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಐ ಹ್ಯಾಡ್ ಸ್ಟಡಿಡ್ ಸೈಕಾಲಜಿ, ನನಗೆ ತಲೆಗೆ ಏರಲಿಲ್ಲ. ಅಂದರೆ ಓಕೆ ಸಿನಿಮಾ ಮಾಡ್ತಾಯಿದ್ದೀನಿ, ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಅಷ್ಟೇ, ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡೋಣ ಅನ್ನೋದಿತ್ತು ಅಷ್ಟೇ. ಬಟ್ ಇವಾಗ ಏನಾಗ್ತಿದೆ ಅಂತಂದರೆ ವೇರ್ ಯು ಹ್ಯಾವ್ ಟ್ರೈಡ್ ಎಲ್ಲ ಜಾನರ್ಸು, ಎಲ್ಲ ಡೈರೆಕ್ಟರ್ಸ್ ಜೊತೆ ಬೇರೆ ಬೇರೆ ಜಾನರ್ಸ್ನ ಟ್ರೈ ಮಾಡಿಕೊಂಡು ಬೇರೆ ಬೇರೆ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡ್ಕೊಂಡು ಬಂದಿಲ್ಲಿ ನಿಂತಾಗ ನೆಕ್ಸ್ಟ್ ಏನು ಅನ್ನೋದಿದೆಯಲ್ಲ, ಈಗ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಆ ಟೆನ್ಷನ್ ನಂಗೆ ಅವಾಗಿರಲಿಲ್ಲ. ಐ ಮಿಸ್ ದಟ್ ಫೇಸ್ ಆ್ಯಕ್ಚುಲಿ. ಐ ಥಿಂಕ್ ಒಂಥರ ನಿಮ್ಗೆ ಕಂಪೇರ್ ಮಾಡ್ಕೊಂಡಾಗ ಆ ಫೇಸ್ ವಾಸ್ ಮಚ್ ಬೆಟರ್ ಬಿಕಾಸ್ ಐ ವಾಸ್ ಯಂಗ್ ಆ್ಯಂಡ್ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ಅವಾಗ. ಅಷ್ಟು ಈ ರೆಮ್ಯುನರೇಷನ್ನು, ದುಡ್ಡು, ಆ ಫೇಮು ಅದೆಲ್ಲ ಅಷ್ಟಿರಲಿಲ್ಲ. ಕೆಲಸ ಮಾಡ್ತಾಯಿದ್ದೀನಿ, ಕೆಲಸ ಮಾಡಬೇಕು, ಆ ಎನರ್ಜಿ ಚೆನ್ನಾಗಿತ್ತು. ಈಗ ಆಚೆ ಬರ್ತಾ ಬರ್ತಾ ಯು ಬಿಕಮ್ ಮೋರ್ ಇಂಡಿಪೆಂಡೆಂಟ್, ಯು ಬಿಕಮ್ ಮೋರ್ ಮೆಚ್ಯೂರ್ಡ್. ಅಂದರೆ ಈಗ ಒಂದಿಷ್ಟು ಜನನ ಮೀಟ್ ಮಾಡ್ತೀವಿ, ಒಂದಿಷ್ಟು ಜನ ದೂರ ಹೋಗ್ತಾರೆ, ಒಂದಿಷ್ಟು ಜನದ ಜೊತೆ ಬೆರಿತೀವಿ. ಲೈಫ್ ಚೇಂಜ್ಡ್. ಇವಾಗ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ, ಇಲ್ಲ ಸೆಕ್ಯೂರ್ ಆಗಬೇಕು, ಸೆಕ್ಯೂರ್ ಮಾಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು. ಲೈಫಲ್ಲಿ ಯಾರು ಸಿಕ್ಕರು ಯಾರು ಸಿಗದೇ ಇದ್ರೂ
ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ ಇವಾಗ. ಸೊ ಈ ಡ್ರೈವ್ ಇಸ್ ವೆರಿ ಡಿಫ್ರೆಂಟ್, ಬಟ್ ಐ ಮಿಸ್ ದಟ್ ಫೇಸ್. ದಟ್ಸ್ ಅ ವೆರಿ ಗುಡ್ ಪಾಯಿಂಟ್ ವಾಟ್ ಯು ಸೆಡ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.